ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ಗೆ ಹಾವೇರಿ ಟಿಕೆಟ್ ಮಿಸ್ ಆಗಿದೆ. ಹೀಗಾಗಿ ಈಶ್ವರಪ್ಪ ಅವರು ಸಿಡಿದೆದ್ದಿದ್ದಾರೆ. ಶಿವಮೊಗ್ಗದಲ್ಲಿ ಬಂಡಾಯ ಸ್ಪರ್ಧೆಗೆ ಕೆಎಸ್ ಈಶ್ವರಪ್ಪ ನಿರ್ಧಾರ ಮಾಡಿದ್ದಾರೆ. ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗದಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಶ್ವರಪ್ಪ. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಈಶ್ವರಪ್ಪ ಈ ರೀತಿ ಕೆಂಡ ಕಾರಿದ್ದಾರೆ. ಕಾಂತೇಶ್ಗೆ ಹಾವೇರಿ ಟಿಕೆಟ್ ಮಿಸ್ ಆಗಿದೆ. ಇದರಿಂದ ಈಶ್ವರಪ್ಪ ಬಂಡಾಯ ಎದ್ದಿದ್ದಾರೆ. ಶಿವಮೊಗ್ಗದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ವಿರುದ್ಧ ಈಶ್ವರಪ್ಪ ಕೆಂಡಾಮಂಡಲರಾಗಿದ್ದಾರೆ. ಹಾವೇರಿ ಟಿಕೆಟ್ ಕಾಂತೇಶ್ಗೆ ಸಿಗಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರಿಗೆ ನೀಡಲಾಗಿದೆ ಹಾವೇರಿಯ ಟಿಕೆಟ್ ಅನ್ನು. ಕಾಂತೇಶ್ಗೆ ಟಿಕೆಟ್ ಮಿಸ್ ಆಗಿದ್ದರಿಂದಾಗಿ ಈಶ್ವರಪ್ಪ ಅವರು ಸಿಡಿದೆದ್ದಿದ್ದಾರೆ. ಹೀಗಾಗಿ ಶಿವಮೊಗ್ಗದಿಂದಲೇ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಬಂಡಾಯ ಸ್ಪರ್ಧೆ ಮಾಡ್ತೀನಿ ಅಂತ ಈಶ್ವರಪ್ಪ ಅವರು ನಿರ್ಧಾರವನ್ನು ಮಾಡಿದ್ದಾರೆ. ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಶಿವಮೊಗ್ಗದಿಂದ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಘೋಷಣೆ ಮಾಡಿದ್ದಾರೆ. ಬಿಜೆಪಿ ಪಕ್ಷ ತಂದೆ ಮಕ್ಕಳ ಕೈಗೆ ಸಿಲುಕಿದೆ. ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ಈ ರೀತಿ ಕೆಂಡಾಮಂಡಲರಾಗಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬೇರೆಯವರಿಗೆ ಬಿಟ್ಕೊಡ್ಬೇಕಾಗಿತ್ತು. ಯತ್ನಾಳ್ ಸಿಟಿ ರವಿಗೆ ಯಾಕೆ ಅವಕಾಶ ನೀಡಲಿಲ್ಲ? ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಿದ್ರು. ನಾನು ಹಿಂದುತ್ವದ ವಿಚಾರದ ಮೇಲೆ ಚುನಾವಣೆಯನ್ನ ಮಾಡ್ತೀನಿ. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಈ ರೀತಿಯಾಗಿ ಈಶ್ವರಪ್ಪ ಕೆಂಡಾಮಂಡಲರಾಗಿದ್ದಾರೆ. ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಈಶ್ವರಪ್ಪ ಶಿವಮೊಗ್ಗದಿಂದ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರು ಹಿತೈಷಿಗಳೆಲ್ಲ ಸೇರಿ ಅವರ ಅಭಿಪ್ರಾಯ ಕೊಟ್ಟಿದ್ದಕ್ಕೋಸ್ಕರನೇ ಆ ಒಂದು ಸ್ಫೂರ್ತಿ ಪ್ರೇರಣೆ ಸಿಗ್ತದೆ ನನಗೆ. ನನ್ನ ಕಾರ್ಯಕರ್ತರು ಹಿತೈಷಿಗಳು ಕೊಟ್ಟಂಥ ಒಂದು ಅಭಿಪ್ರಾಯ. ಹಾಗಾಗಿ ಚುನಾವಣೆ ನಿಲ್ಲೇಬೇಕು ಅನ್ನೋದು ಮುಂಚೆಯಿಂದಲೂ ಬಹಳ ಒತ್ತಡ ಇತ್ತು. ಯಾಕಂದರೆ ಯಡಿಯೂರಪ್ಪನವರು ಅವ್ರ ಕುಟುಂಬದ ಮುಷ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಕ್ಕೊಂಡೋಗಿದೆ. ಇದನ್ನು ಸರಿ ಮಾಡಬೇಕು ಅಂತ ಎಲ್ಲರದ್ದು ಅಪೇಕ್ಷೆ ಇದೆ. ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಯಕರ್ತರು ನೊಂದಿದ್ದಾರೆ. ಅವರೆಲ್ಲರದ್ದು ಅಪೇಕ್ಷೆ ಇತ್ತು. ಹಾಗಾಗಿ ಮತ್ತು ಹಿಂದುತ್ವವಾದಿಗಳಿಗೆ, ಯಾಕೆಂದರೆ ಇವತ್ತು ರಾಜ್ಯದ ಅಧ್ಯಕ್ಷರ ವಿಜಯೇಂದ್ರ ಮಾಡಲಿ. ಆದರೆ ಈ ಪಕ್ಷಕ್ಕೋಸ್ಕರ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿದಂಥ ಬಸವನಗೌಡ ಪಾಟೀಲ್ ಯತ್ನಾಳು ಅವ್ರು ಮಾಡ್ಬೋದಿತ್ತು. ಅಥವಾ ಮಂತ್ರಿ ಸ್ಥಾನವನ್ನೇ ಬಿಟ್ಟು, ಇವರು ಒಕ್ಕಲಿಗರು ಬೇಕು ಅನ್ನಂಗಿದ್ದಿದ್ರೆ ಮಂತ್ರಿ ಸ್ಥಾನವನ್ನೇ ಬಿಟ್ಟು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅದರ ಸಿಟಿ ರವಿಯವರು ತಮಿಳುನಾಡು, ಮಹಾರಾಷ್ಟ್ರ, ಗೋವಾ ಎಲ್ಲ ರಾಜ್ಯಗಳ ಇನ್ಚಾರ್ಜಾಗಿ ಕೆಲಸ ಮಾಡ್ಕೊಂಡ್ಬಂದು ಅವರಿಗೆ MP ಟಿಕೆಟನ್ನು ತಪ್ಪಿಸಿದ್ರು. ರಾಜ್ಯದ ಅಧ್ಯಕ್ಷನೂ ಮಾಡಲಿಲ್ಲ. ಲಿಂಗಾಯತರು ಬೇಕು ಅಂತಂದಿದ್ರೆ ಯತ್ನಾಳ್ ಮಾಡ್ಬೋದಿತ್ತು. ಒಕ್ಕಲಿಗರು ಬೇಕು ಅಂತ ರವಿ ಮಾಡ್ಬೋದಿತ್ತು. ಇಲ್ಲ ಬ್ಯಾಕ್ವರ್ಡ್ ಬೇಕು ಅಂತ ನನಗೆ ಮಾಡ್ಬೋದಿತ್ತು. ಸಂಘಟನೆ ಕೇಳ್ತಿರೋದು ನಾನು MP ಟಿಕೆಟ್ ಕೇಳಲಿಲ್ಲ. ಆದರೆ ಯತ್ನಾಳ್ಗೂ ಬಿಟ್ಟರು ಲಿಂಗಾಯತರು ಅಂತ ಅಂದ್ಕೊಂಡು, ಸಿಟಿ ರವಿ ಬಿಟ್ಟರು ಒಕ್ಕಲಿಗರು ಅಂತ ಅಂದ್ಕೊಂಡು, ನನ್ನೂ ಬಿಟ್ಟರು. ಇರಲಿ, ನಾನೇ ಕೇಳ್ತಿದ್ದೀನಿ ಅಂದರೆ ಇವರಿಗೆ ಸಂಘಟನೆ ಅಭಿವೃದ್ಧಿ ಆಗಬೇಕು, ಚೆನ್ನಾಗಾಗಬೇಕು ಅಂತ ಕಲ್ಪನೆ ಇಲ್ಲ. ಅವ್ರ ಮಕ್ಕಳು ಉದ್ಧಾರ ಆಗಬೇಕು ಅನ್ನೋ ಲೆಕ್ಕದಲ್ಲಿ ಅವರು ಸಂಘಟನೆ ಅವ್ರ ಕೈಯಲ್ಲಿ ಹಿಡಿತದಲ್ಲಿದೆ. ಇದನ್ನು ತಪ್ಪಿಸ್ಬೇಕು ಅಂತೇಳಿ. ನೀವು ಪಕ್ಷೇತರ ಅಭ್ಯರ್ಥಿ ನಿಂತುಕೊಳ್ಳೋದ್ರಿಂದ ಸರ್ ಪಕ್ಷದಲ್ಲಿ ಯಾವ ರೀತಿ ಬದಲಾವಣೆ ಕಾಣ್ಬೋದು ಸರ್? ನೀವು ನೋಡ್ತಿರೋದು ಅಲ್ಲ, ಹೊರಗಿಂದ ಹೇಗೆ ಸರ್? ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದ್ರ ಬಗ್ಗೆ ನಾನು ಸ್ಪರ್ಧೆ ಮಾಡಿದ್ಮೇಲೆ ಎಲ್ಲ ಕಡೆಯಿಂದ ಫೋನ್ ಬರ್ತಾ ಇದೆ. ನಮ್ಮ ನೊಂದು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ನಾವು ಭಾಳ ಬೇಸರದಲ್ಲಿದ್ದೀವಿ. ನಾವೇ ಶಿವಮೊಗ್ಗಕ್ಕೆ ಬಂದು ಆ ಕಾಂಗ್ರೆಸ್ಸಿನ ಒಂದು ವಂಶದ ಪ್ರಯತ್ನದಿಂದ ನಾವು ಅದ್ರ ವಿರುದ್ಧ ಹೋರಾಡಬೇಕು ಅಂತ ಮೋದಿ ಹೇಳಿದಾಗ, ಕರ್ನಾಟಕ ರಾಜ್ಯದಲ್ಲೂ ಕೂಡ ನಮ್ಮ ಪಕ್ಷವು ಕೂಡ ಒಂದು ವಂಶದ ಕೈಯಲ್ಲಿ ಸಿಕ್ಕಿರೋದ್ರಿಂದ, ಸಂಘಟನೆ ಹಾಳಾಗ್ತಿರೋದ್ರಿಂದ ನಾವು ಶಿವಮೊಗ್ಗಕ್ಕೆ ಬಂದು ನಿಮ್ಮ ಸಪೋರ್ಟ್ ಮಾಡ್ತೀವಿ, ಗೆಲ್ಲಿಸ್ತೀವಿ, ನಾವೆಲ್ಲ ಸೇರಿ ಮತ್ತೆ ಸಂಘಟನೆ ಕಟ್ಟೋಣ ಅನ್ನೋಂಥ ಮಾತನ್ನು ಇಡೀ ರಾಜ್ಯದಿಂದ ಎಲ್ಲ ಕಾರ್ಯಕರ್ತರು ನಿನ್ನೆ ಸಂಜೆಯಿಂದ ಬರ್ತಾ ಇದೆ ಫೋನು. ಈಗಲೂ ಸಾಕಷ್ಟು ಬರ್ತಾ ಇದೆ. ಮತ್ತು ಎಲ್ರದ್ದು ಕೂಡ ಏನು ಅಪೇಕ್ಷೆ, ನಾವು ಚುನಾವಣೆಗೆ ನಿಮ್ಮ ಬಂದು ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತೀವಿ. ನಮ್ಗೆ ಆ ಸ್ನೇಹಿತರಿದ್ದಾರೆ, ಆ ಬಂಧುಗಳಿದ್ದಾರೆ, ಆ ತಾಲೂಕಲ್ಲಿದೆ, ಈ ತಾಲೂಕಲ್ಲಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಾನು ಇವರೆಲ್ಲರ ಉತ್ತೇಜನ ನೋಡಿದ ತಕ್ಷಣ ನಿಜಕ್ಕೂ 100% ಗೆಲ್ತೀನಿ ಅಂತ ವಿಶ್ವಾಸ ನನಗಿದೆ. ಸರ್ ಮೋದಿಯವರು ಬಂದು ಹೋದ್ಮೇಲೆ ಶಿವಮೊಗ್ಗಕ್ಕೆ ಸಾಕಷ್ಟು ಬದಲಾವಣೆ ಆಗ್ಬೋದಾ? ಅಲ್ಲ, ಈಗಲೇ ಬದಲಾವಣೆ ಶುರುವಾಗಿದೆ. ಮೋದಿ ಬಂದೋಗಿದ್ದು ಅವರ ಒಂದು ದೇಶಕ್ಕೆ ಕೊಡುವಂಥ ಒಂದು ವಿಶೇಷವಾದ ಆದೇಶ, ಇದರಲ್ಲೇ ನನ್ನ ಮನ ಇಲ್ಲ. ಆದರೆ ಮೋದಿ ಬಂದೋಗೋದಕ್ಕೂ ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೂ ಏನು ಸಂಬಂಧ ಆಗಲ್ಲ. ಹಿಂದುತ್ವದ ಬಗ್ಗೆನೇ ನಾವು ಚುನಾವಣೆ ಇಳಿತಾ ಇರೋದು.
ಅವರು ಬಿ ವೈ ರಾಘವೇಂದ್ರ ಅವರೆಲ್ಲರೂ ಕೂಡ ಒಂದು ರೀತಿಯ ಲಿಂಗಾಯತರುಗಳು ನಮ್ಗೆ ಬೆಂಬಲ ಕೊಡ್ತಾರೆ ಅಂತಾರೆ. ಅಥವಾ ಕಾಂಗ್ರೆಸ್ನವರು ಶ್ರೀಮತಿ ಗೀತಾ ಶಿವರಾಜ್ಕುಮಾರ್ ಅವರೆಲ್ಲ ಈಡಿಗರು ಅಂತ ತಂದುಕೊಟ್ಟಿದ್ದಾರೆ. ನಾನು ನನ್ನ ಜಾತಿ ನನ್ನ ಜೀವನದಲ್ಲಿ ನೋಡಿಲ್ಲ. ಹಿಂದುತ್ವ ಅಂತ ಒಂದು ಹೊರಡ್ತೀನಿ. ಇವ್ರು ಲಿಂಗಾಯತರು ಅಂತ ಅಂದ್ಕೊಂಡ್ರೆ ಎಲ್ಲ ಲಿಂಗಾಯತರು ಏನು ಮಾಡಿದ್ದಾರೆ ಅಂತ ಎಲ್ಲ ಲಿಂಗಾಯತರು ಕೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಲಿಂಗಾಯತರು ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ. ನಾನು ಹಿಂದುತ್ವದ ಪರವಾಗಿದ್ದರೆ ಜಗಜ್ಯೋತಿ ಬಸವೇಶ್ವರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.